ಮಂತ್ಸಲ್ಲಿ ಬುಕ್ ಮಾಡ್ಬೋದು. ಈಗ ಮಾರ್ಚ್ ಕೋಟಾ ಹೋಗ್ತಾ ಇದೆ, ಈಗ ಬಂದ್ರಲ್ಲ, ಈಗ ಮಾರ್ಚಿಗೆ ಹೋಗಿ ಬುಕ್ಕಿಂಗ್ ಹೋಗ್ತಾ ಇದೆ. 900 ರೂಪೀಸ್ ಇದೆ, 1680 ರೂಪಾಯಿ ಇದೆ. ಇದು ಹಲಬೇಡು ಕಾಂಬೋದು ಗೆಸ್ಟ್ ಹೌಸು, ಈ ಬಿಲ್ಡಿಂಗಲ್ಲಿ ಕಾಸ್ಟ್ ಅಷ್ಟೇ. ಸೊ ಇನ್ನೊಂದು ನ್ಯೂ ಕಾಂಪ್ಲೆಕ್ಸ್ ಆಗಿದೆಲ್ಲ, ಅದರಲ್ಲಿ ಸೂಟ್ ರೂಮ್ ಎಷ್ಟು, ಡಬಲ್ ರೂಮ್ ಎಷ್ಟು, ಸಿಂಗಲ್ ರೂಮ್ ಎಷ್ಟು ಸರ್? ಸಿಂಗಲ್ ರೂಮ್ ಅಂತ ಏನಿಲ್ಲ, ಇದರಲ್ಲಿ ಸೂಟ್ ಬ್ಲ್ಯಾಕ್ ಅಂತ ಒಂದು ಇರ್ತದೆ, AC ಅಂತ ಒಂದು ರೂಮ್ ಇರ್ತದೆ. ಅದು 2800 ಇರ್ತದೆ, 3920 ರೂಪೀಸ್ ಇರ್ತದೆ. ಸೊ ಇವಾಗ 900 ರೂಪೀಸು ನಾವು ಆನ್ಲೈನಲ್ಲಿ ಇದು ಮಾಡ್ತೀವಿ, ಪೇಮೆಂಟ್ ಮಾಡ್ತೀವಲ್ಲ, ಎಷ್ಟು ದಿನ? ಒಂದು ದಿವಸನ ಇಲ್ಲ 2 ದಿವಸನ? 2 ಡೇಸ್ಗೆ ಬರ್ತದೆ. 2 ಡೇಸ್ 3 ಡೇಸಕ್ಕೂ ಮಾಡ್ಕೋಬೋದು. ಓಕೆ ಸರ್. ಸರ್ ಟೈಮಿಂಗ್ ಹೇಳ್ತೀರಾ? ಟೈಮಿಂಗ್ 9 AM to 9 AM ಬರ್ತದೆ. ಸೊ ಇವಾಗ ಆನ್ಲೈನಲ್ಲಿ ಬುಕ್ಕಿಂಗ್ ಆಗಿಲ್ಲ, ಇವಾಗ ಸಪೋಸ್ ಬರ್ತೀವ, ಆಫ್ಲೈನಲ್ಲಿ ಏನೇನು ಕೊಡ್ತೀರಾ? ಆಫ್ಲೈನಲ್ಲಿ ನಮಗೆ ವೇಕೆಂಟ್ ಪೊಸಿಷನ್ ಇದ್ದು ನಮಗೆ ಅರೈವಲ್ಸ್ ಇರ್ತದೆ. ನಮಗೆ ಮಿನಿಸ್ಟರ್ಸು, ಇದು IAS ಆಫೀಸು, ನೈಟ್ ಆಫೀಸರ್ಸು, ಈ ಥರ ಅರೈವಲ್ಸ್ ಇರ್ತವೆ. ಅರೈವಲ್ಸ್ ನೋಡಿಕೊಂಡು ನಾವು ಭಕ್ತಾದರಿಗೆ ಏನೋ ವೇಕೆಂಟ್ ಪೊಸಿಷನ್ ಇದ್ದರೆ ನಾವು ಅಲಾಟ್ಮೆಂಟ್ ಮಾಡ್ಬೋದಾ? ಸರ್ ಇನ್ನೊಂದು, ರೂಮ್ ಏನನ್ನ ಇವಾಗ ಅನೌನ್ಸ್ಮೆಂಟ್ ಬಂದಿಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೊನೆ ಅವಕಾಶ ಏನೇನಿದೆ ಸರ್? ಕ್ಯಾನ್ಸಲ್ ಮಾಡಿಕೊಂಡ್ರೆ ಕ್ಯಾನ್ಸಲೇಷನ್ ಅಷ್ಟೇ, ಪೇಮೆಂಟ್ ರಿಫಂಡ್ ಆಗೋದಿಲ್ಲ. ರಿಫಂಡ್ ಆಗೋದಿಲ್ಲ. ಹೋಗಲಿ, ಅವ್ರಿಗೆ ಬಂದಿಲ್ಲ ಅಂದರೆ ಅವ್ರ ಫ್ರೆಂಡ್ ಅವರು ಅವ್ರಿಗೂ ಕೊಡ್ಬೋದಾ? ಹಂಗೆ ಕೊಡೋಕ್ಕಾಗಲ್ಲ. ಇಲ್ಲಿ ID ಕಾರ್ಡ್ ಮೇಲೆ ಇದು ನಮ್ಗೆ ವಿಜಿಲೆನ್ಸ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಬೇರೆಯವರು ಬಂದು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ನಾವು ಸಮಾಧಾನ ಮಾಡಬೇಕಾಗ್ತದೆ. ಇಲ್ಲಿ ಈ ಪ್ರಪಂಚದಲ್ಲೇ ತಿರುಮಲ ರೂಲ್ಸೇ ಬೇರೆ ಇರ್ತದೆ. ಹೌದು ಸರಿ. ಇನ್ನು ಭಕ್ತಾದ್ರಿಗೆ ಏನನ್ನ ಹೇಳಿದ್ರೆ ಹೇಳ್ಬೋದು ಸರ್? ಏನಿಲ್ಲ, ಭಕ್ತಾದ್ರೆ ಏನು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು ಹೊಸ ಬ್ಲ್ಯಾಕ್ ಒಂದು ಓಪನ್ ಆಗ್ತಾ ಇದೆ, ಅದು ಆನ್ಲೈನ್ ಬಿಡ್ತಾರೆ. ಇನ್ನೇನು ಭಕ್ತಾದರಿಗೆ ಏನು ಅಕಾಮಿಡೇಷನ್ದು ಅಂತೂ ಏನು ತೊಂದರೆ ಬರೋಲ್ಲ. ಕರ್ನಾಟಕ ಪೀಪಲ್ಸ್ ಆಗಲಿ, ಅದರ್ ಪೀಪಲ್ಸ್ ಆಗಲಿ, ಇಂಡಿಯಾದಲ್ಲಿ ಯಾರನ್ನ ಬುಕ್ ಮಾಡ್ಕೊಂಡು ಬರ್ಬೋದು. ಸರ್ ಇನ್ನೊಂದು, ಆನ್ಲೈನ್ ಯಾವ ಥರ ಬುಕ್ ಮಾಡೋದು, ವೆಬ್ಸೈಟ್ ಹೇಳ್ತೀರಾ ಸರ್? ವೆಬ್ಸೈಟು ಕರ್ನಾಟಕ ಟೆಂಪಲ್ಸ್ ಅಕಾಮಿಡೇಷನ್ ಅಂತ ಒಂದಿದೆ. ಆ ವೆಬ್ಸೈಟ್ಲಿ ಹೋಗಿ ಅವರೇ ಬುಕ್ ಮಾಡ್ಕೋಬೇಕು, ಅವ್ರ ನಂಬರ್ ಕೊಡಬೇಕು, ಅವ್ರ ಮೇಲೆ ಕೊಡಬೇಕು. ಇಲ್ಲಿ ಫೇಕ್ ಎಲ್ಲ ಇದೆ. ಫೇಕಲ್ಲಿ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ, ಕರ್ನಾಟಕ ಪ್ರವಾಸಿ ಸೌಧ, ಕರ್ನಾಟಕ ಮಂದಿರ ಅಂತ ಗುಜರಾತ್ನವರು, ಒರಿಸ್ಸಾನವರು ಅವರೆಲ್ಲ ಬುಕ್ ಮಾಡಿಕೊಂಡು ಅವರು ಕ್ಯಾಶ್ ಮಾಡ್ಕೊತಾ ಇದ್ದಾರೆ. ದಯವಿಟ್ಟು ಅದು ತಿಳ್ಕೊಂಡು ವಿಚಾರ ಮಾಡಿ ಇದು ಕನ್ಫರ್ಮ್ ಆಗಿಲ್ಲ ಅಂತ ತಿಳ್ಕೊಂಡು ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಭಕ್ತಾದರು.